Good morning, students. Welcome to economics classes. Today we will going to continuing the discussion of methods of measurement of national income. ರಾಷ್ಟ್ರೀಯ ಆದಾಯದ ಅಳತೆಯ ವಿಧಾನಗಳನ್ನು ಇವತ್ತಿನ ದಿವಸನೂ ಕೂಡ ಮುಂದುವರಿಸೋಣ. ಇದರಲ್ಲಿ ಎರಡನೇದು ಸೆಕೆಂಡ್ ಮೆಥಡ್, ದಟ್ ಈಸ್ ಪ್ರೊಡಕ್ಟ್ ಮೆಥಡ್, ಉತ್ಪನ್ನದ ವಿಧಾನ. ಪ್ರೊಡಕ್ಟ್ ಮೆಥಡ್, ಉತ್ಪನ್ನದ ವಿಧಾನ ಅಂತಂದರೆ ಸಿಂಪಲಾಗಿ ನೆನಪಿಟ್ಟುಬಿಡ್ರಿ. ಏನಂತ ಕೂಡ ಹೇಳಿದರೆ, ಒಂದು ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಏನಂತ ಕೂಡ ಹೇಳ್ತೀರಿ, ವಿವಿಧ ವಲಯಗಳು ಉತ್ಪಾದಿಸಲ್ಪಟ್ಟ ಏನಂತಕ್ಕಂಥದ್ದು ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ. ಹೌದಾ? ಅವುಗಳನ್ನು ಗಣನೆಗೆ ತೆಗೆದುಕೊಂಡು ಉತ್ಪಾದನೆ ಮಾಡುವಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಉತ್ಪನ್ನದ ವಿಧಾನ ಅಂತ ಕರಿತೀವಿ, ಅಥವಾ ಪ್ರೊಡಕ್ಟ್ ಮೆಥಡ್ ಅಂತ ಕರಿತೀವಿ. ಅಂದರೆ ಪ್ರೊಡಕ್ಟ್ ಮೆಥಡ್ ಅಂತಂದರೆ ಏನಂತ ಕೂಡ ಹೇಳ್ತೀರಿ, ಇನ್ ದ ಪ್ರೊಡಕ್ಟ್ ಮೆಥಡ್ ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ವಾಟ್ goods and services produced by different sectors in the country, their market values. ನೋಡಿ ಏನು ಹೇಳ್ತಾರೆ ನೋಡಿ, national income can also be calculated by finding the values of all goods and services produced in a particular country during a given period of time. ಏನಂತ ಕೂಡ ಹೇಳ್ತೀರಿ, ನ್ಯಾಷನಲ್ ಇನ್ಕಮ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್. ನಾವು ರಾಷ್ಟ್ರೀಯ ಆದಾಯವನ್ನು ಹೀಗೂ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್ ಬೈ ವಾಟ್, ಫೈಂಡಿಂಗ್ ದಿ ವ್ಯಾಲ್ಯೂ ಅಂದರೆ ಮೌಲ್ಯವನ್ನು ಕಂಡುಹಿಡಿಯೋದ್ರ ಮುಖಾಂತರ. ಫೈಂಡಿಂಗ್ ದಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಪರ್ಟಿಕ್ಯುಲರ್ ಕಂಟ್ರಿ, ಅಂದರೆ ಒಂದು ನಿರ್ದಿಷ್ಟವಾದ ದೇಶದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕಂಡುಹಿಡಿಯೋದ್ರ ಮುಖಾಂತರ. ಅದ್ರ ಮುಖಾಂತರ ಅವು ಯಾವಾಗ ಉತ್ಪಾದನೆ ಆಗಿರ್ತಕ್ಕಂಥವು, ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್, ಒಂದು ನಿರ್ದಿಷ್ಟವಾದ ಅವಧಿಯಲ್ಲಿ ಒಂದು ನಿರ್ದಿಷ್ಟವಾದ ದೇಶದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಏನು ಮಾಡೋದ್ರ ಮುಖಾಂತರ, ಕಂಡುಹಿಡಿಯೋದ್ರ ಮುಖಾಂತರ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬಹುದು ಅಂತ ಹೇಳ್ತೀವಿ. ಇದಕ್ಕೆ ನಾವು ಪ್ರೊಡಕ್ಟ್ ಮೆಥಡ್ ಅಂತೇಳಿ ಹೇಳ್ತೀವಿ. ನ್ಯಾಷನಲ್ ಇನ್ಕಮ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್ ಬೈ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಪರ್ಟಿಕ್ಯುಲರ್ ಕಂಟ್ರಿ ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ದ ಟೋಟಲ್ ದಸ್ ಅರೈವ್, ದಟ್ ಈಸ್ ನೌನ್ ಆ್ಯಸ್ ಫೈನಲ್ ಪ್ರೊಡಕ್ಟ್ ಟೋಟಲ್. ಅದೇನು ಬರ್ತದೆ ಒಟ್ಟಾರೆಯಾಗಿ ಲಾಸ್ಟ್ಲಿ ನಮಗೇನು ಬರ್ತದೆ, ಆ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಫೈನಲ್ ಪ್ರೊಡಕ್ಟ್ ಟೋಟಲ್ ಅಂತೇಳಿ ಕರಿಬಹುದು. ಅದನ್ನು ಫೈನಲ್ ಪ್ರೊಡಕ್ಟ್ ಟೋಟಲ್ ಅಂದರೆ ಅಂತಿಮವಾಗಿ ಉತ್ಪನ್ನದ ಒಟ್ಟು, ಅಂತಿಮ ಉತ್ಪನ್ನದ ಒಟ್ಟು ಅಂತ ಕೊಡತ್ರಿ. ಅದರ ಮೌಲ್ಯವನ್ನೇ ಕಂಡುಹಿಡಿಯೋದ್ರ ಮುಖಾಂತರ ಲೆಕ್ಕಾಚಾರ ಮಾಡೋದೇ ಪ್ರೊಡಕ್ಟ್ ವಿಧಾನ ಮುಖಾಂತರ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಅಂಥೇಳಿ ಹೇಳಬಹುದು. ಅದರ ಮುಖಾಂತರ ದಿಸ್ ಮೆಥಡ್ ಈಸ್ ಆಲ್ಸೋ ಪಾಪ್ಯುಲರ್ ಆ್ಯಸ್ ಇನ್ವೆಂಟ್ರಿ ಮೆಥಡ್. ಇನ್ವೆಂಟ್ರಿ ಅಂದರೆ ಹೊಸದು ಅಂತ ಕೂಡ ಹೇಳ್ತೀರಿ, ಆವಿಷ್ಕಾರದ ವಿಧಾನ ಅಂತೇಳಿ ಹೇಳ್ಬೋದು. ದಿಸ್ ಮೆಥಡ್ ಈಸ್ ಆಲ್ಸೋ ಪಾಪ್ಯುಲರ್ ಆ್ಯಸ್ ಇನ್ವೆಂಟ್ರಿ ಮೆಥಡ್ ಅಂತಂದರೆ ಹೊಸದಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಅಂತಿಮ ಸರಕುಗಳ ಮೌಲ್ಯವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತೀವಿ, ನಾಟ್ ಇನ್ ದ ಸ್ಟಾಕ್ ಅಂತ ಕೂಡ ಪಾಯಿಂಟನ್ನು ನೆನಪಿಟ್ಟೋಡ್ರಿ. This method is also popular as inventory method. While measuring national income by employing this method, only final goods are to be counted to avoid double counting. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಧಾನದ ಮುಖಾಂತರ ರಾಷ್ಟ್ರೀಯ ಆದಾಯವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ, ಅಳತೆ ಮಾಡಬೇಕಾದ್ರೆ ಏನಂತ ಕೂಡ ಹೇಳ್ತೀರಿ, ವಿ ಪೀಪಲ್ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ವಾಟ್, ಫೈನಲ್ ಗೂಡ್ಸ್ ಅಂತಿಮ ಸರಕುಗಳನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಕೂಡ ಹೇಳ್ತೀರಿ. ಯಾಕೆ ಅಂತಿಮ ಸರಕುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತೀವಿ ಅಂದರೆ, ಯು ಹ್ಯಾವ್ ಟು ಅವಾಯ್ಡ್ ದ ವಾಟ್, ಡಬಲ್ ಕೌಂಟಿಂಗ್. ನಾವು ಡಬಲ್ ಕೌಂಟಿಂಗ್ ಅಂದರೆ ದ್ವಿ ಗಣನೆಯನ್ನು ಅವಾಯ್ಡ್ ಮಾಡಲಿಕ್ಕೆ, ಹೋಗಲಾಡಿಸ್ಲಿಕ್ಕೆ ನಾವು ಫೈನಲ್ ಗೂಡ್ಸ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ವೈಲ್ ಮೆಜರಿಂಗ್ ನ್ಯಾಷನಲ್ ಇನ್ಕಮ್ ಬೈ ಎಂಪ್ಲಾಯಿಂಗ್ ದಿಸ್ ಮೆಥಡ್, ಈ ಮೆಥಡನ್ನು ಬಳಸ್ಕೊಂಡು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬೇಕಾದ್ರೆ
ಓನ್ಲಿ ಫೈನಲ್ ಗೂಡ್ಸ್ ಆರ್ ಟು ಬಿ ಕೌಂಟೆಡ್. ಅಂದರೆ ಅಂತಿಮ ಸರಕುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಕೂಡ ಹೇಳ್ತೀರಿ. ಟು ಅವಾಯ್ಡ್, ಯಾಕೆ ತೊಗೋಬೇಕಂದ್ರೆ ಟು ಅವಾಯ್ಡ್ ದ ವಾಟ್, ಡಬಲ್ ಕೌಂಟಿಂಗನ್ನು ಅವಾಯ್ಡ್ ಮಾಡಲಿಕ್ಕೆ. ಇಂಟರ್ಮೀಡಿಯೇಟ್ ಗೂಡ್ಸ್ ಆರ್ ಟು ಕಂಪ್ಲೀಟ್ಲಿ ಎಕ್ಸ್ಕ್ಲೂಡೆಡ್. ಅದರ ಮುಖಾಂತರ ಮಧ್ಯವರ್ತಿ ಸರಕುಗಳು ಅಂತ ಏನು ಹೇಳ್ತೀವಿ ಅಥವಾ ಮಧ್ಯವರ್ತಿ ವಸ್ತುಗಳು ಅಂತ ಏನು ಹೇಳ್ತೀವಲ್ಲ ಅವುಗಳನ್ನು ಕಂಪ್ಲೀಟಾಗಿ ಏನು ಮಾಡಬೇಕಾಗುತ್ತೆ, ಹೊರಗಿಡಬೇಕಾಗುತ್ತೆ, ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ, ಸೇರಿಸಬಾರ್ದು ಅಂತಂದು ಕೂಡ ಹೇಳ್ತಕ್ಕಂಥದ್ದು. ಇದರಲ್ಲಿ ಅವುಗಳನ್ನು ಸೇರಿಸಬಾರ್ದು ಅಂತಂದು ಕೂಡ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಕ್ಯಾನ್ ಬಿ ವ್ಯಾಲ್ಯೂಡ್ ಆ್ಯಟ್ ಕರೆಂಟ್ ಪ್ರೈಸಸ್ ಆರ್ ಕಾನ್ಸ್ಟಂಟ್ ಪ್ರೈಸಸ್. ಅದರ ಮುಖಾಂತರ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ, ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಕ್ಯಾನ್ ಬಿ ವ್ಯಾಲ್ಯೂಡ್ ಆ್ಯಟ್ ಕರೆಂಟ್ ಪ್ರೈಸಸ್. ಅಂದರೆ ಸದ್ಯದ ಅಥವಾ ಪ್ರಸಕ್ತ ಬೆಲೆಗಳಲ್ಲಿ ಏನಂತಕ್ಕಂಥದ್ದು ಮೌಲ್ಯವಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕು, ಅದರ ಮೌಲ್ಯವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಕೂಡ ಹೇಳ್ತೀವಿ. ಅಥವಾ ಸ್ಥಿರ ಬೆಲೆಗಳಲ್ಲಿಯ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೋಬೇಕು. ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ can be valued at current prices or at constant prices. ಸ್ಥಿರ ಬೆಲೆಗಳಲ್ಲಿ ಅಥವಾ ಕರೆಂಟ್ ಪ್ರೈಸ್ ಬೆಲೆಗಳಲ್ಲಿ ವ್ಯಾಲ್ಯೂಡ್ ಆಗಿರ್ತಕ್ಕಂಥ ಸರಕು ಸೇವೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ಅದರ ಮುಖಾಂತರ ಏನು ಹೇಳ್ತಾರೆ, ಹೀಗೆ ಈ ವಿಧಾನದ ಮುಖಾಂತರ ಜಿ ಡಿ ಪಿಯನ್ನು ಹೆಂಗೆ ಲೆಕ್ಕ ಹಾಕ್ತೀವಿ, ರಾಷ್ಟ್ರೀಯ ಆದಾಯವನ್ನು ಹೆಂಗೆ ಲೆಕ್ಕ ಹಾಕ್ತೀವಿ ಅನ್ನೋದನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಅದೇನು ಅಂತ ಕೂಡ ಹೇಳಿದರೆ ಕೂಡ ಹೇಳ್ತೀರಿ, ಜಿ ಡಿ ಪಿ ಈಸ್ ಈಕ್ವಲ್ ಟು ಅಗ್ರಿಕಲ್ಚರಲ್ ಔಟ್ಪುಟ್ ಪ್ಲಸ್ ಇಂಡಸ್ಟ್ರಿಯಲ್ ಔಟ್ಪುಟ್ ಪ್ಲಸ್ ಔಟ್ಪುಟ್ ಫ್ರಾಮ್ ದಿ ಸರ್ವಿಸ್ ಸೆಕ್ಟರ್. ಅಂದರೆ ಕೃಷಿಯಿಂದ ಬರುವಂಥ ಉತ್ಪನ್ನ ಪ್ಲಸ್ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಯಿಂದ ಬರುವಂಥ ಉತ್ಪನ್ನ ಪ್ಲಸ್ ಸರ್ವಿಸ್ ಸೆಕ್ಟರ್ ಸೇವಾ ವಲಯದಿಂದ ಬರುವಂಥ ಉತ್ಪನ್ನಗಳನ್ನು ನಾವು ಕೂಡಿಸಿದರೆ ಅವು ಕೂಡಿಸಿ ಬರುವಂಥ ಒಂದು ಅಂತಿಮ ಸರಕುಗಳ ಮೌಲ್ಯ, ಸರಕು ಮತ್ತು ಸೇವೆಗಳ ಮೌಲ್ಯವೇ ರಾಷ್ಟ್ರೀಯ ಆದಾಯ. ಅದರ ಮುಖಾಂತರ ಉತ್ಪನ್ನದ ವಿಧಾನದ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ. ಅಂದರೆ ಕೃಷಿ ವಲಯದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ, ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆ ಮಾಡ್ತೀವಿ, ಸೇವಾ ವಲಯದಲ್ಲಿ ಸೇವೆಗಳನ್ನು ಕೂಡ ನಾವು ಕೊಡ್ತೀವಿ ಅಥವಾ ಸೇವೆಗಳನ್ನು ಕೂಡ ಉತ್ಪಾದನೆ ಮಾಡ್ತೀವಿ. ಅಂತಿಮವಾಗಿ ಏನಾದರೂ ಮೌಲ್ಯ ಇರ್ತದೆ, ಅಂತಿಮ ಸರಕುಗಳ ಮೌಲ್ಯ ಇರ್ತದೆ, ಅದನ್ನು ನಾವು ಮಾತ್ರ ಗಣನೆ ತೆಗೆದುಕೊಂಡು ಲೆಕ್ಕ ಹಾಕಿದಾಗ ಬರುವಂಥ ವ್ಯವಸ್ಥೆನೇ ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದಿಸ್ ಈಸ್ ದ ಸೆಕೆಂಡ್ ಮೆಥಡ್ ಟು ಮೆಜರ್ ದಿ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳಬಹುದು. ದೆನ್ ಥರ್ಡ್ ಮೆಥಡ್ ಎಕ್ಸ್ಪೆಂಡಿಚರ್ ಮೆಥಡ್, ವೆಚ್ಚದ ವಿಧಾನ ಅಂತ ಹೇಳ್ತೀವಿ. ವೆಚ್ಚದ ವಿಧಾನ ಅಂತಂದರೆ ವಿವಿಧ ಏನಂತಕ್ಕಂಥದ್ದು ವ್ಯಕ್ತಿಗಳು ಅಥವಾ ಸರ್ಕಾರ ಅಥವಾ ಪ್ರೈವೇಟ್ ಪೀಪಲ್ ಅಂದರೆ ಖಾಸಗಿ ವ್ಯಕ್ತಿಗಳು, ಅದೇ ರೀತಿಯಾಗಿ ಏನಂತಕ್ಕಂಥದ್ದು ಇತರ ಅಂದರೆ ನೆಟ್ ಅಂತಕ್ಕಂಥದ್ದು ನಿವ್ವಳ ರಫ್ತು ಮತ್ತು ಆಮದುಗಳನ್ನು ಮಾಡೋದ್ರ ಮುಖಾಂತರ ಅವುಗಳ ಮೇಲೆ ಮಾಡುವಂಥ ವೆಚ್ಚವನ್ನು ಕೂಡಿಸೋದ್ರ ಮುಖಾಂತರ ಬರುವಂಥ ಆದಾಯವೇ ವೆಚ್ಚದ ವಿಧಾನದ ಮುಖಾಂತರ ರಾಷ್ಟ್ರೀಯ ಆದಾಯ ಅಂತ ಕೂಡ ಹೇಳ್ಬೋದು. ಅಂದರೆ ಸಾಮಾನ್ಯವಾಗಿ ನೋಡಿ ಏನು ಹೇಳ್ತೀವಿ ಅಂತ ಕೂಡ ಹೇಳಿದರೆ, ವ್ಯಕ್ತಿಗಳು ಏನು ಮಾಡ್ತಾರೆ ಅಥವಾ ಕುಟುಂಬ ವಲಯ ಏನು ಮಾಡ್ತದೆ, ಖರ್ಚು ಮಾಡ್ತದೆ. ಎತ್ತರ ಮೇಲೆ ಖರ್ಚು ಮಾಡ್ತದೆ, ಸರಕುಗಳ ಮೇಲೆ ಖರ್ಚು ಮಾಡ್ತದೆ ಮತ್ತು ಸೇವೆಗಳ ಮೇಲೆ ಖರ್ಚು ಮಾಡ್ತದೆ. ಅವುಗಳ ಖರ್ಚು ಏನು ಮಾಡ್ತದಲ್ಲ, ಆ ಖರ್ಚನ್ನು ಕೂಡಿಸೋದ್ರಿಂದ ಬರುವಂಥ ಆದಾಯ, ಅದಕ್ಕೆ ವೆಚ್ಚದ ವಿಧಾನದ ಮುಖಾಂತರ ರಾಷ್ಟ್ರೀಯ ಆದಾಯ. ಅದೇ ರೀತಿ ಸರ್ಕಾರನೂ ಕೂಡ ಏನು ಮಾಡ್ತದೆ, ವೆಚ್ಚ ಮಾಡ್ತದೆ. ಏನು ವೆಚ್ಚ ಎತ್ತರ ಮೇಲೆ ಮಾಡ್ತದೆ ಅಂದರೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಂಡು ಅದನ್ನು ಬಡವರಿಗೆ ಹಂಚೋದಕ್ಕೋಸ್ಕರ ಖರ್ಚು ಮಾಡ್ತದೆ. ಆ ಖರ್ಚು ಅಥವಾ ಅದು ಕೂಡ ಹೂಡಿಕೆಯನ್ನು ಮಾಡ್ತದೆ, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಖರ್ಚು ಮಾಡ್ತದೆ. ಅದು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು, ಅದು ಖರ್ಚಾಗ್ತದೆ, ಅದನ್ನು ಕೊಡಿಸೋದ್ರ ಮುಖಾಂತರ ಇರ್ಬೋದು. ಅದೇ ರೀತಿ ಪ್ರೈವೇಟ್ ಅಂತಂದರೆ ಖಾಸಗಿ ವ್ಯಕ್ತಿಗಳು ಕೂಡ ಏನು ಮಾಡ್ತಾರೆ, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ಆ ಉತ್ಪಾದನೆ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆ ಇನ್ವೆಸ್ಟ್ಮೆಂಟನ್ನು ಕೊಡಿಸೋದ್ರ ಮುಖಾಂತರ ಬರುವಂಥ ವ್ಯವಸ್ಥೆ ಇನ್ವೆಸ್ಟ್ಮೆಂಟ್ ಅಂದರೆ ಖರ್ಚು ಅಂತ ಕೂಡ ಹೇಳ್ತೀರಿ, ಅದಿರ್ಬೋದು. ಅದೇ ರೀತಿಯಾಗಿ ನೆಟ್ ಎಕ್ಸ್ ಅಂತ ಕೂಡ ಹೇಳ್ತೀರಿ. ನೆಟ್ ಎಕ್ಸ್ ಅಂದರೆ ನಿವ್ವಳ ರಫ್ತು ಅಂತ ಹೇಳ್ತೀರಿ. ನಿವ್ವಳ ರಫ್ತು ಹೆಂಗೆ ಬರ್ತದೆ ಅನ್ನೋದನ್ನು ನೋಡ್ತೀವಿ ನಾವು ಮುಂದೆ ಅಂತಕ್ಕಂಥದ್ದು. ಏನು ಹೇಳ್ತೀರಿ, ಥರ್ಡ್ ಮೆಥಡ್ ಏನಿದೆ ಅಂತ ಹೇಳ್ತೀರಿ, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳ್ತೀರಿ. ದ ಟೋಟಲ್ expenditure on output consists of the following
ಐಟಮ್ಸ್ ಅಂದರೆ ಉತ್ಪನ್ನದ ಮೇಲೆ ಒಟ್ಟಾರೆ ನಾವು ಖರ್ಚು ಮಾಡ್ತೀವಲ್ಲ ಅವು ಯಾವುವು ಅಂತಕ್ಕಂಥ ಕೊಟ್ಟಿದ್ದಾರೆ, ಅದರ ಮೇಲೆ ಖರ್ಚು ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ದ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಔಟ್ಪುಟ್ ಕನ್ಸಿಸ್ಟ್ಸ್ ಆಫ್ ಫಾಲೋಯಿಂಗ್ ಐಟಮ್ಸ್ ಅಂತ ಕೂಡ ಹೇಳ್ತಾರೆ. ನಾವು ಒಟ್ಟು ವೆಚ್ಚನ ಅದರ ಮೇಲೆ ಮಾಡ್ತೀವಿ, ಯಾವ ಉತ್ಪನ್ನಗಳ ಮೇಲೆ ಮಾಡ್ತೀವಿ ಅನ್ನೋದನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡಿಸಿದಾಗ ಬರುವಂಥ ಲೆಕ್ಕಾಚಾರದ ಮುಖಾಂತರ ಬರುವಂಥ ಆದಾಯನು ರಾಷ್ಟ್ರೀಯ ಆದಾಯದ ಲೆಕ್ಕವೇ ವೆಚ್ಚದ ವಿಧಾನ ಮುಖಾಂತರ ರಾಷ್ಟ್ರೀಯ ಆದಾಯದ ಅಂದಾಜು ಅಥವಾ ಲೆಕ್ಕ ಅಥವಾ ಏನಂತಕ್ಕಂಥದ್ದು ಅಳತೆ ಅಂಥೇಳಿ ಹೇಳಬಹುದು. ಫಸ್ಟ್ ಒನ್ ಯಾವುದು ಕೊಟ್ಟಿದ್ದಾರೆ, ಪರ್ಸ್ನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ನಾವು. ಪರ್ಸ್ನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ವ್ಯಕ್ತಿಗತ ಅನುಭೋಗದ ವೆಚ್ಚ ಅಂತ ಕೂಡ ಹೇಳ್ತೀರಿ. ವ್ಯಕ್ತಿಗತ ಅನುಭೋಗದ ವೆಚ್ಚವನ್ನು ನಾವು ಶಾರ್ಟಾಗಿ ಸಿ ಅಂತಕ್ಕಂಥದ್ರಿಂದ ಮೆನ್ಷನ್ ಮಾಡ್ಬೋದು, ಗುರುತಿಸ್ಬೋದು ಅಂತ ಕೂಡ ಹೇಳ್ತೀರಿ. ಪರ್ಸ್ನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ದಟ್ ಈಸ್ ಸಿ, that consists of personal consumption expenditures of ಹೌಸ್ಹೋಲ್ಡ್ಸ್. ಅಂದರೆ ಅದೇನು ಏನೇನು ಒಳಗೊಂಡಿರ್ತದೆ ಅಂತ ಹೇಳಿದರೆ, ಕುಟುಂಬ ವಲಯಗಳು ಮಾಡುವಂಥ ವೈಯಕ್ತಿಕ ಅನುಭೋಗದ ವೆಚ್ಚವನ್ನು ಒಳಗೊಂಡಿರ್ತದೆ. ಯಾವುದು? ಪರ್ಸನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು. ಆ ಎಕ್ಸ್ಪೆಂಡಿಚರನ್ನು ಕೂಡಿಸುವಂಥದ್ದು. ದಿಸ್ ಈಸ್ ದ ಫಸ್ಟ್ ಒನ್. ದೆನ್ ಬಿ, ಗೋರ್ಮೆಂಟ್ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರ್ಕಾರ ಕೊಂಡುಕೊಳ್ಳುವಂಥ ಸರಕು ಮತ್ತು ಸೇವೆಗಳು. ನಾನು ಈಗಾಗಲೇ ಹೇಳಿದೆ, ಸರ್ಕಾರ ಏನು ಮಾಡ್ತದೆ, ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುತ್ತದೆ, ಅದು ಹೂಡಿಕೆಯನ್ನು ಕೂಡ ಮಾಡ್ತದೆ ಅಂತ ಹೇಳಿದ್ವಿ ನಾವು. ಹೌದಾ? ಸರ್ಕಾರ ಸರಕು ಮತ್ತು ಸೇವೆಗಳನ್ನು ಯಾಕೆ ಕೊಂಡುಕೊಳ್ಳುತ್ತದೆ ಅಂದರೆ, ಸರ್ಕಾರ ನಮ್ಮ ಸರ್ಕಾರ ಅಂತ ಕೂಡ ಹೇಳಿದರೆ ಪ್ರಜಾಪ್ರಭುತ್ವ ಸರ್ಕಾರ. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸರ್ಕಾರ ಏನು ಮಾಡಬೇಕಾಗುತ್ತೆ, ತನ್ನ ಪ್ರಜೆಗಳಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗುತ್ತೆ. ಯಾಕಂತಂದರೆ ಇನ್ ದ ಸೊಸೈಟಿ ವಿ ಕ್ಯಾನ್ ಫೈಂಡ್ ದ ವಾಟ್, ರಿಚ್ ಪೀಪಲ್, ಮಿಡಲ್ ಕ್ಲಾಸ್ ಪೀಪಲ್ ಆ್ಯಂಡ್ ಪುವರ್ ಪೀಪಲ್ ಅಂತ ಕೂಡ ಹೇಳ್ತೀರಿ. ಈ ಪುವರ್ ಪೀಪಲ್ ದೇ ಕ್ಯಾನಾಟ್ ವಾಟ್ ಅಫೋರ್ಡ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕೂಡ ಹೇಳ್ತೀರಿ. ದೇ ಆರ್ ನಾಟ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಗೆಟ್ ಅಂತ ಕೂಡ ಹೇಳ್ತೀರಿ. ಅಂಥ ಒಂದು ವರ್ಗಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಪ್ರೊವೈಡ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕೂಡ ಹೇಳ್ತೀರಿ. ಅಂಥ ಒಂದು ಕಾರ್ಯವನ್ನು ಸರ್ಕಾರ ಮಾಡ್ತದೆ. ಆ ಒಂದು ಕಾರ್ಯ ಮಾಡ್ಬೇಕಾದ್ರೆ ಸರ್ಕಾರ ವೆಚ್ಚ ಮಾಡಬೇಕಾಗುತ್ತೆ. ಆ ವೆಚ್ಚನೇ ಏನಂತ ಕೂಡ ಹೇಳ್ತೀರಿ, ವೆಚ್ಚವನ್ನು ಕೂಡಿಸೋದ್ರಿಂದ ಬರುವಂಥ ರಾಷ್ಟ್ರೀಯ ಆದಾಯ, ಅದು ವೆಚ್ಚದ ವಿಧಾನ ಮುಖಾಂತರ ಬರುವಂಥ ರಾಷ್ಟ್ರೀಯ ಆದಾಯ. ಗೌರ್ಮೆಂಟ್ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದಟ್ ಈಸ್ ಇನ್ ಶಾರ್ಟ್ ಜಿ ಅಂತ ಕೂಡ ಹೇಳ್ತೀರಿ. ದಿಸ್ ಐಟಮ್ ರೆಫರ್ಸ್ ಟು ವಾಟ್, ಗೌರ್ಮೆಂಟ್ ಸ್ಪೆಂಡಿಂಗ್ ಆನ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತಕ್ಕಂಥದ್ದು. ಅಂದರೆ ಇವನು ಫಿನಿಶ್ಡ್ ಅಂತಂದ್ರೆ ಏನು, ಅಂತಿಮ ಅಂತ ಕೂಡ ಹೇಳ್ತೀರಿ. ಅಂತಿಮ ಸರಕುಗಳ ಮೇಲೆ ಸರ್ಕಾರ ಮಾಡುವಂಥ ವೆಚ್ಚ ಅಂತ ಕೂಡ ಹೇಳ್ಬೋದು. ಅದು ಏನಂತಕ್ಕಂಥದ್ದು ಗೌರ್ಮೆಂಟ್ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತೇಳಿ ಸಿಂಪಲ್ಲಾಗಿ ಹೇಳ್ಬೋದು. ದಿಸ್ ಐಟಮ್ ರೆಫರ್ಸ್ ಟು ವಾಟ್, ಗೌರ್ಮೆಂಟ್ ಸ್ಪೆಂಡಿಂಗ್. ಗೌರ್ಮೆಂಟ್ ಸ್ಪೆಂಡಿಂಗ್ ಅಂದರೆ ಸರ್ಕಾರದ ವೆಚ್ಚ. ಯಾತ್ರ ಮೇಲೆ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀರಿ, ಅಂದರೆ ಅಂತಿಮವಾಗಿ ಬಳಕೆಗೆ ಬರುವಂಥ ಸರಕುಗಳ ಮೇಲೆ ಮಾಡುವಂಥ ವೆಚ್ಚ. ಇದು ಎರಡನೇದು. ದೆನ್ ಥರ್ಡ್ ಒನ್, ಗ್ರಾಸ್ ಪ್ರೈವೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೂಡ ಹೇಳ್ತೀರಿ. ಗ್ರಾಸ್ ಪ್ರೈವೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೂಡ ಒಂದು ವ್ಯವಸ್ಥೆ. ಇದು ಪ್ರೈವೇಟ್ ಪೀಪಲ್ಗೆ ಏನಂತಕ್ಕಂಥದ್ದು ಸಂಬಂಧಪಟ್ಟಿರ್ತಕ್ಕಂಥದ್ದು, ಉದ್ದಿಮೆದಾರರಿಗೆ, ಪ್ರೈವೇಟ್ ಎಂಟರ್ಪ್ರಿನರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವ್ರ ಬಿಸ್ನೆಸ್ ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವ್ರದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಅದರ ಮುಖಾಂತರ ಅವರು ಕೂಡ ಏನು ಮಾಡಬೇಕಾಗುತ್ತೆ, ಉತ್ಪಾದನಾ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಅರ್ಥವ್ಯವಸ್ಥೆಯಲ್ಲಿ. ಅಂತಂದಾಗ ಆ ಉತ್ಪಾದನಾ ಪ್ರಕ್ರಿಯೆಯನ್ನು ಮಾಡ್ಬೇಕಾದ್ರೆ ಅವರು ವೆಚ್ಚ ಮಾಡಬೇಕಾಗುತ್ತೆ, ಅದ್ರ ಮೇಲೆ ಹೂಡಿಕೆ ಮಾಡಬೇಕಾಗುತ್ತೆ. ಅದು ವೆಚ್ಚ ಆಗ್ತದೆ. ಅದನ್ನು ಕೂಡಿಸೋದ್ರ ಮುಖಾಂತರ ಬರುವಂಥ ರಾಷ್ಟ್ರೀಯ ಆದಾಯದ ಲೆಕ್ಕ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಗ್ರಾಸ್ ಪ್ರೈವೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೂಡ ಹೇಳ್ತೀರಿ. ಇದು ಇನ್ ಶಾರ್ಟ್ IG ಅಂತ ಕೂಡ ಹೇಳ್ತೀವಿ. ಇಟ್ ಈಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಇನ್ ದ ಎಕಾನಮಿ ಬೈ ಬಿಸ್ನೆಸ್ ಫಾರ್ಮ್ಸ್. ಅಂದರೆ ಬಿಸ್ನೆಸ್ ಫಾರ್ಮ್ಗಳು ಮಾಡುವಂಥ ಒಟ್ಟು ಹೂಡಿಕೆ ಅಂತ ಕೂಡ ಹೇಳ್ತೀರ ಅರ್ಥವ್ಯವಸ್ಥೆಯಲ್ಲಿ. ಏನು ಬಿಸ್ನೆಸ್ ಫಾರ್ಮ್ಸ್, ಪ್ರೈವೇಟ್ ಬಿಸ್ನೆಸ್ ಫಾರ್ಮ್ಸ್ ಮಾಡುವಂಥ ಒಟ್ಟು ಹೂಡಿಕೆಯನ್ನು ಹೇಳ್ಬೋದು. ಇದಕ್ಕೆ ಗ್ರಾಸ್ ಪ್ರೈವೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಹೇಳ್ತೀವಿ. ಇನ್ ಸಿಂಪಲ್ IG ಅಂತೇಳಿ ಹೇಳ್ತೀವಿ. ಅವುಗಳನ್ನು ಅದು ಕೂಡ ವೆಚ್ಚ ಆಗ್ತದೆ, ಅವುಗಳನ್ನು ಕೂಡಿಸ್ಬೇಕು. ದೆನ್ ಡಿ, ನೆಟ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಇನ್ ಸಿಂಪಲ್ XN ಅಂತ ಕೂಡ ಹೇಳ್ತೀವಿ. ನೆಟ್ ಎಕ್ಸ್ಪೋರ್ಟ್ ಅಂದರೆ ನಿವ್ವಳ ರಫ್ತು ಅಂತ ಹೇಳ್ತೀವಿ. ನಿವ್ವಳ ರಫ್ತು ಹೆಂಗೆ ಬರ್ತದೆ ಅಂತಂದರೆ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟನ್ನು ಏನು ಮಾಡಿದರೆ ಮೈನಸ್ ಮಾಡಿದರೆ ಅಥವಾ ಡಿಫ್ರೆನ್ಸ್ ಮಾಡಿದರೆ ನಮಗೇನು ಬರ್ತದೆ, ನೆಟ್ ಬರ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ನಿವ್ವಳ ರಫ್ತು, ನಾವು ನಿವ್ವಳ ರಫ್ತು ಅಂತಂದರೆ ಕಳಿಸುವ ಪ್ರಮಾಣ ಏನಿದೆ ಮತ್ತು ತರಿಸಿಕೊಳ್ಳುವ ಪ್ರಮಾಣ ಏನಿದೆ ಅದರ ನಡುವಿರುವಂಥ ಅಂತರ ಅಂತಕ್ಕಂಥದ್ದು ಅದೇ ನಿವ್ವಳ ಅಂತ ಕೂಡ, ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಕೂಡ ಹೇಳ್ತೀರಿ. ದಟ್ ಈಸ್ ದ ನೆಟ್ ಅಂತ ಕೂಡ ನಾವು ಹೇಳ್ಬೋದು. ಅದನ್ನು ಹೇಳ್ತಾರೆ ನೋಡಿ, ನೆಟ್ ಎಕ್ಸ್ಪೋರ್ಟ್ಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ನೆಟ್ ಎಕ್ಸ್ಪೋರ್ಟ್ಸ್ ಅಂದರೆ ಏನಂತಕ್ಕಂಥದ್ದು, ದಟ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ವಾಟ್, export and imports. It is the amount by which foreign spending on domestic goods
ಡೊಮೆಸ್ಟಿಕ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕ್ಸೀಡ್ಸ್ ಡೊಮೆಸ್ಟಿಕ್ ಸ್ಪೆಂಡಿಂಗ್ ಆನ್ ಫಾರಿನ್ ಗೂಡ್ಸ್. ಅಂದರೆ ವಿದೇಶದ ಸರಕು ಮತ್ತು ಸೇವೆಗಳ ಮೇಲೆ ಮಾಡುವಂಥ ವೆಚ್ಚ, ಅದೇ ರೀತಿಯಾಗಿ ಏನು ವಿದೇಶದ ಸರಕು ಮತ್ತು ಸೇವೆಗಳ ಮೇಲೆ ಮಾಡುವಂಥ ಸ್ವದೇಶದ ವೆಚ್ಚ, ಅದೇ ರೀತಿಯಾಗಿ ಸ್ವದೇಶದ ಸರಕು ಮತ್ತು ಸೇವೆಗಳ ಮೇಲೆ ಮಾಡುವಂಥ ವಿದೇಶದ ವೆಚ್ಚ ಅಂತ ಕೂಡ ಹೇಳ್ತೀರಿ. ಇವುಗಳ ಅಂತರ ಅಂತ ಕೂಡ ಹೇಳಿದರೆ ಅದು ಹೆಚ್ಚಿತ್ತಂದರೆ ಯಾವುದು, ನಾವು ಮಾಡುವಂಥ ವೆಚ್ಚ ಹೆಚ್ಚಿತ್ತಂದರೆ ಏನು ಅಂತಕ್ಕಂಥದ್ದು, ಅಥವಾ ಕಡಿಮೆ ಇತ್ತಂದರೆ ಏನಂತಕ್ಕಂಥದ್ದು, ಅದ್ರ ಮಧ್ಯೆ ಇರತಕ್ಕಂಥ ಅಂತರ ನೆಟ್ ಅಂತ ಹೇಳ್ತೀವಿ ನಾವು. ಅದು ನೆಟ್ ಎಕ್ಸ್ಪೋರ್ಟ್ ಅಂತ ಕೂಡ ಬಂದಾಗ ಏನಾಗ್ತದೆ, ಇಟ್ ಈಸ್ ದ ಅಮೌಂಟ್ ಬೈ ವಿಚ್ ಫಾರಿನ್ ಸ್ಪೆಂಡಿಂಗ್ ಆನ್ ದಿ ಡೊಮೆಸ್ಟಿಕ್ ಗೂಡ್ಸ್, ನಮ್ಮ ದೇಶದ ಸರಕುಗಳ ಮೇಲೆ ಮಾಡುವಂಥ ವೆಚ್ಚ, ಹೌದಾ, ಎಕ್ಸೀಡ್ಸ್ ದ ಡೊಮೆಸ್ಟಿಕ್ ಸ್ಪೆಂಡಿಂಗ್ ಆನ್ ದಿ ಫಾರಿನ್ ಗೂಡ್ಸ್, ಅಂದರೆ ಬೇರೆ ದೇಶಗಳಲ್ಲಿ ನಾವು ಮಾಡುವಂಥ ವೆಚ್ಚಕ್ಕಿಂತ ಹೆಚ್ಚಿತ್ತು ಅಂತ ಕೂಡ ಹೇಳಿದರೆ ಅದು ನಿವ್ವಳ ಅಂತ ಕೂಡ ಹೇಳ್ಬೋದು. ನಿವ್ವಳ ರಫ್ತು ಅಂತೇಳಿ ಹೇಳ್ಬೋದು, ಹೌದಾ. ಅದರ ಮುಖಾಂತರ ಇದನ್ನು ಹೆಂಗೆ ಲೆಕ್ಕ ಹಾಕ್ತೀವಿ ಅನ್ನೋದಕ್ಕೋಸ್ಕರ ಫಾರ್ಮುಲಾ ಕೊಟ್ಟಿದ್ದಾರೆ. ಇನ್ ದ ವರ್ಡ್ಸ್ ಅಂತ ಕೂಡ ಹೇಳ್ತೀರಿ. ಸೂತ್ರ GDP is equal to C, that is the personal consumption expenditure ಅಂತ ಹೇಳ್ತೀರಿ. G, that is the government purchases of goods and services ಅಂತ ಹೇಳ್ತೀರಿ. I ಅಂದರೆ ಗ್ರಾಸ್ ಪ್ರೈವೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀರಿ. ದೆನ್ XN ಅಂದರೆ ನೆಟ್ ಎಕ್ಸ್ಪೋರ್ಟ್ ಅಂತ ಕೂಡ ಹೇಳ್ತೀರಿ. ಈ ರೀತಿಯಾಗಿ ಲೆಕ್ಕ ಹಾಕಿದರೆ ನಮಗೆ ಏನು ಬರ್ತದೆ, ವೆಚ್ಚದ ವಿಧಾನದ ಮುಖಾಂತರ ರಾಷ್ಟ್ರೀಯ ಆದಾಯದ ಲೆಕ್ಕ ಬರ್ತದೆ ಅಂತ ಕೂಡ ಹೇಳ್ಬೋದು, ಹೌದಾ. ಇದು ಏನು ಮೂರನೇ ವಿಧಾನ ಅಂತೇಳಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.